ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದೆ. ಏನೋ ರಂಗೋಲಿ ಹಾಕೋದೆ ಏನೋ ಆಗೋಯ್ತು. ನೋಡ್ಬೋದು, ಸ್ವಲ್ಪ ಚೆನ್ನಾಗಿ ಬರ್ತಾಯಿಲ್ಲ ಗಿಡ. ಇದು ಹುಲ್ ಥರ ಬಂದಿದೆ, ಸಾಸಿವೆ ಹಾಕಿರೋದು ಫುಲ್ಲು ಹುಲ್ ಥರ ಬರ್ತಾಯಿದೆ. ಮನಿ ಪ್ಲ್ಯಾಂಟ್ ಇದು. ಇವತ್ತು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಇದು ನಿನ್ನೆ ಸಂಜೆ ಪೂಜೆದು. ಹಾಗೆ ಪಾತ್ರೆ ಕೂಡ ವಾಶ್ ಮಾಡಿರೋದಾಗಿದೆ. ನಿನ್ನೆ ಮಧ್ಯಾಹ್ನದ್ದು ಜೋಡಿಸ್ಬೇಕು. ರೂಟೀನ್ ಆ್ಯಸ್ ಯೂಶಲ್, ಯಾವುದೇ ಮಿನಿ ಬ್ಲಾಗ್ ಇದು. ಹಾಗೆ ನೈಟು ಸಿಂಪಲ್ಲಾಗಿರೋದು ತರಕಾರಿ ಸಾಂಬಾರಿದೆ. ಹಾಗಾಗಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಿಸ್ಕೊಂಡಿದ್ದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಗೋಧಿ ಹಿಟ್ಟು ಜಾಸ್ತಿ ಹಾಕಿದ್ರೆ, ಅಕ್ಕಿ ಜಾಸ್ತಿ ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ. ಹಾಗೆ ಇದಕ್ಕೆ ಟೊಮೆಟೊ ಗೊಜ್ಜು. ಇದೊಂದು ಶಾರ್ಟ್ ಚಿಕ್ಕ ಮಿನಿ ಬ್ಲಾಗ್ ಆಗಿರುತ್ತೆ. ಟೊಮೆಟೊ ಗೊಜ್ಜಿಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಖಾರಕ್ಕೆ ಅಚ್ಚ ಖಾರದ ಪುಡಿ, ಒಂದೆರಡು ಸಣ್ಣ ಒಣಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾವಿನ ಹಣ್ಣು, ದಾಳಿಂಬೆ ಹಣ್ಣು, ಬಾಳೆಹಣ್ಣು, ಕಿವಿ ಹಣ್ಣು ಮಕ್ಕಳಿರೋ ಮನೆಗೆ. ಮಾವಿನ ಸೀಸನ್ ಮುಗೀತಾ ಇದೆ, ಹಾಗಾಗಿ ಮಾವಿನ ಹಣ್ಣು. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಬಾಯ್.